ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿ ಕ್ಷೇತ್ರದ ಜನತೆಯ ಕಷ್ಟಗಳಿಗೆ ಸ್ಪಂದಿಸುವ ನಾಯಕನಾಗಿ ಬೆಳೆದ ಜನಪ್ರಿಯ ಸಮಾಜ ಸೇವಕನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಾಜ ಸೇವಕನು ಸಮಾಜದ ಹಿತ ಚಿಂತಕನು, ಸೇವಾ ಭಾವನೆಯ ಧಾರಕನು ಆಗಿರುತ್ತಾನೆ. ಕಷ್ಟಗಳಿಗೆ ಸ್ಪಂದಿಸುವ ನಾಯಕನ ಗುಣಗಳು ಅವರ ಸಾಮರ್ಥ್ಯ, ಉದ್ದೇಶಶೀಲತೆ, ಆತ್ಮಶ್ರದ್ಧೆ, ಮೈತ್ರಿತ್ವ, ಉತ್ಸಾಹದಿಂದ ಕೂಡಿರುತ್ತದೆ. ಅವರು ಕಷ್ಟಗಳನ್ನು ಪರಿಹರಿಸಲು ತನ್ನ ಸಾಮರ್ಥ್ಯವನ್ನು ನೆಚ್ಚಿ ಕಾರ್ಯನಿರ್ವಹಿಸಲು ಸಿದ್ಧನಾಗಿರುತ್ತಾರೆ. ಅವರ ಉದ್ದೇಶಶೀಲತೆ ಮತ್ತು ದೃಢ ನಂಬಿಕೆಯು ಅವರನ್ನು ವಿಫಲತೆಗಳಿಗೆ ಅಂಜದಂತೆ ಮಾಡುತ್ತದೆ. ಆತ್ಮಶ್ರದ್ಧೆ ಮತ್ತು ಮೈತ್ರಿತ್ವ ಅವರನ್ನು ಜನರ ಸಹಾಯಕ್ಕೆ ಸಿದ್ಧನಾಗಿರುವುದನ್ನು ಸೂಚಿಸುತ್ತದೆ. ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿರುವ ನಾಯಕನ ಪ್ರಯಾಸಗಳು ಸಮಾಜಕ್ಕೆ ಮತ್ತು ಭವಿಷ್ಯಕ್ಕೆ ಅತ್ಯಂತ ಸುಖಕರವಾದವು. ಅವರು ತನ್ನ ನಿರಂತರ ಸಮರ್ಥನಿದ್ದು ಬೇರೆಯವರಿಗೆ ಉದಾಹರಣೆಯಾಗುವ ಒಳ್ಳೆಯ ಸೃಷ್ಟಿಗಳನ್ನು ಸೃಷ್ಟಿಸುತ್ತಾರೆ. ಅವರ ಉದ್ದೇಶಗಳು ನಿಜಕ್ಕೂ ಸಮಾಜದ ಹಿತ ಚಿಂತನೆಗೆ ಮೀಸಲಾಗಿರುತ್ತದೆ. ಕೆಜಿಎಫ್ ಕ್ಷೇತ್ರದಲ್ಲಿ ಸುಮಾರು ಸಮಾಜ ಸೇವಕರು ಹುಟ್ಟುಕೊಂಡಿದ್ದು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ತಮ್ಮ ಸೇವೆ ಮುಂದುವರಿಸುತ್ತಾರೆ. ಅವರು ತಾತ್ಕಾಲಿಕ ಸಮಾಜ ಸೇವಕರಂತೆ ಪರಿಗಣಿಸಬೇಕಾಗುತ್ತದೆ. ಆದರೆ ಸತತ ಸಮಾಜ ಸೇವೆಯಲ್ಲಿ ತೊಡಗಿ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಜನತೆಯ ಕಷ್ಟಗಳಿಗೆ ಸ್ಪಂದಿಸುವ ನಾಯಕನಾಗಿ ಬೆಳೆದು ಜಾತಿ ಭೇದ ಭಾವ ಇಲ್ಲದೆ ಸುಮಾರು ವರ್ಷಗಳಿಂದ ತನ್ನ ಕಾರ್ಯನಿರ್ವಹಿಸುತ್ತಿರುವ ಸಮಾಜ ಸೇವಕನೆಂದರೆ ಅದು ಕೇವಲ ಮೋಹನ್ ಕೃಷ್ಣ ಅಣ್ಣನವರು ಮಾತ್ರ. ಶಾಲಾ ಮಕ್ಕಳಿನ ಮೇಲೆ ಅವರಿಗಿರುವ ಪ್ರೀತಿ, ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಅವರಿಗಿರುವ ಕಾಳಜಿ, ಕ್ಷೇತ್ರದ ತಾಯಿಯಂದಿರ ಮೇಲೆ ಅವರಿಗಿರುವ ಗೌರವ, ನಂಬಿದವರ ಕೈಬಿಡದ ಮನೋಭಾವ ಎಲ್ಲರಲ್ಲೂ ನೋಡಲು ಸಾಧ್ಯವೇ ಇಲ್ಲ. ಒಬ್ಬ ನಾಯಕನ ಹುಟ್ಟುಹಬ್ಬ ಎಂದರೆ ಆಡಂಬರಗಳು ಮಾಡುವ ದಿನಗಳಲ್ಲಿ ಯಾವುದೇ ಆಡಂಬರಗಳು ಇಲ್ಲದೆ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಕೆಜಿಎಫ್ ಕ್ಷೇತ್ರದ ಮಣ್ಣಿನ ಮಗ, ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಜನಮೆಚ್ಚಿದ ನಾಯಕ, ಜನಪ್ರಿಯ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಸೇವೆ ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸುತ್ತಿದ್ದೇವೆ.